ವೆಲ್ಕಮ್ ಬ್ಯಾಕ್. ಭಾರಿ ಕುತೂಹಲ ಮೂಡಿಸ್ತಾ ಇದೆ ಜಗದೀಶ್ ಶೆಟ್ಟರ್ ಅವರ ನಡೆ. ದೆಹಲಿಯತ್ತ ಪ್ರಯಾಣ ಬೆಳೆಸಿದ್ರ ಜಗದೀಶ್ ಶೆಟ್ಟರ್. ಹೀಗೊಂದು ಪ್ರಶ್ನೆ ಈಗ ಹುಟ್ಕೊಳ್ಳೋದಕ್ಕೆ ಕಾರಣನೇ ಅವರು ಯಾವ ಕಡೆ ಹೋಗ್ತಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಹುಬ್ಬಳ್ಳಿ ಟೂರ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರಲ್ಲ, ಅದಕ್ಕೆ ಭಾರಿ ಕುತೂಹಲ ಕೆರಳಿಸ್ತಾ ಇದೆ. ಈಗ ದೆಹಲಿಯತ್ತ ಪ್ರಯಾಣ ಬೆಳೆಸಿದ್ರ ಜಗದೀಶ್ ಶೆಟ್ಟರ್ ಅವರು. ಇವತ್ತೇ ಅಮಿತ್ ಶಾ ಭೇಟಿ ಮಾಡ್ತಾರ? ಹಾಗಾದ್ರೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಮರಳಿ ಪಕ್ಷಕ್ಕೆ ಬರ್ತಾರಾ? ಹಾಗಾದ್ರೆ ಬಂದ್ರೆ ಹಲವು ಷರತ್ತುಗಳನ್ನ ಹಾಕ್ತಾರಾ ಜಗದೀಶ್ ಶೆಟ್ಟರ್ ಅವರನ್ನ ಕರೆ ತರೋದಕ್ಕೆ ಈಗಾಗಲೇ ದಳಪತಿಗಳಿಗೂ ಕೂಡ ಟಾಸ್ಕ್ ಕೊಟ್ಟಿದ್ದಾರಂತೆ. ನಿನ್ನೆ ಜಗದೀಶ್ ಶೆಟ್ಟರ್ ಮನೆಗೆ ಕರೆಸ್ಕೊಂಡು HDK ಸುದೀರ್ಘ ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ದೆಹಲಿ ಅಂಗಳ ತಲುಪ್ತಾ ಹಾಗಾದ್ರೆ ಜಗದೀಶ್ ಶೆಟ್ಟರ್ ಗರ್ ವಾಪಸಿಯ ವಿಚಾರ ಅಮಿತ್ ಶಾ ಅವರನ್ನ ಭೇಟಿ ಮಾಡೋದಕ್ಕೆ ದೆಹಲಿಗೆ ತೆರಳ್ತಾ ಇದ್ದಾರಾ ಜಗದೀಶ್ ಶೆಟ್ಟರ್ ಅವರು? ಯಾಕೆಂದ್ರೆ ಹುಬ್ಳಿಗೆ ಹೋಗ್ಬೇಕಾಗಿರೋರು ಹುಬ್ಳಿಗೆ ಹೋಗಿಲ್ಲ. ಅಭಿವೃದ್ಧಿ ಪರ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಬೇಕಾಗಿತ್ತು, ಬೆಳಗ್ಗೆನೆ ಅಲ್ಲಿಗೆ ಹೋಗಿ ತಲುಪಬೇಕಾಗಿತ್ತು, ಆದ್ರೂ ಕೂಡ ಹೋಗಿಲ್ಲ. ಹಾಗಾದ್ರೆ ಎಲ್ಲಿಗೆ ಹೋಗ್ತಾರೆ? ದೆಹಲಿಗೆ ಹೋಗ್ತಾರಾ? ಅಮಿತ್ ಶಾ ಅವರನ್ನ ಭೇಟಿ ಮಾಡ್ತಾರಾ? ಹೀಗೊಂದಷ್ಟು ಊಹಾಪೋಹಗಳು ಅಂತ ಅಂದ್ರೂ ಕೂಡ ಆದ್ರೆ ಅವರ ನಡೆ ಮಾತ್ರ ಕುತೂಹಲವನ್ನ ಕೆರಳಿಸ್ತಾ ಇದೆ. ಅವ್ರು ಹೋಗಲ್ಲ ದೆಹಲಿಗೆ, ಅಮಿತ್ ಶಾ ಅವರನ್ನ ಭೇಟಿ ಮಾಡಲ್ಲ ಅಂತ ಆಗಿದ್ರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಆಗ್ಬೇಕಾಗಿದ್ದಂತಹ ಕಾರ್ಯಕ್ರಮಗಳಿಗೆ ಅವರಲ್ಲಿ ಹಾಜರಾಗಬೇಕಾಗಿತ್ತು. ಆದ್ರೆ ಯಾಕೆ ಹಾಜರಾಗಲಿಲ್ಲ? ಅಮಿತ್ ಶಾ ಅವರನ್ನ ಭೇಟಿ ಮಾಡುವ ಮೂಲಕ ಗರ್ ವಾಪಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘ ಚರ್ಚೆ ಆಗಬಹುದಾ? ಈಗಾಗಲೇ ಪಕ್ಷದಲ್ಲಿ ದಳಪತಿಗಳಿಗೆ ಟಾಸ್ಕ್ ಕೊಟ್ಟಿದ್ದಾರಂತೆ. ಅವರು ಕೂಡ HD ದೇವೇಗೌಡರು ಇರ್ಬೋದು, HD ಕುಮಾರಸ್ವಾಮಿ ಇಬ್ರು ಕೂಡ ಸುದೀರ್ಘ ಚರ್ಚೆ ನಡೆಸಿದಾರಂತೆ. ನಿನ್ನೆ ಚರ್ಚೆ ಆದ್ಮೇಲೆ ಏನಾದ್ರೂ ಒಂದು ಸ್ವಲ್ಪ ಬದಲಾವಣೆಗಳಾಗಿರಬಹುದಾ? ಜಗದೀಶ್ ಶೆಟ್ಟರ್ ಅವರು ತಮ್ಮ ಮನಸ್ಸನ್ನ ಬದಲಾಯಿಸೋದಕ್ಕೆ ಮುಂದಾದ್ರ ಹಾಗಾದ್ರೆ ಅನ್ನುವಂಥ ಪ್ರಶ್ನೆಗಳೀಗ ಹುಟ್ಕೊಂಡಿದ್ದಾವೆ. ಈ ಗರ್ ವಾಪಸಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಯಲ್ಲಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ. ಯಲ್ಲಪ್ಪ, ನಿಜಕ್ಕೂ ಕೂಡ ಒಂದಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಒಂದ್ ಕಡೆ ಹುಬ್ಬಳ್ಳಿ ಟೂರ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಜಗದೀಶ್ ಶೆಟ್ಟರ್, ಮತ್ತೊಂದ್ ಕಡೆ ದೆಹಲಿಗೆ ಹೋಗ್ತಿದ್ದಾರಾ ಅನ್ನುವಂಥ ಚರ್ಚೆಗಳು ಓಡಾಡ್ತಿದ್ದಾವೆ. ಏನೆಲ್ಲ ಮಾಹಿತಿ ಇದೆ ಅಂತ ಈ ಗರ್ ವಾಪಸಿ ವಿಚಾರಕ್ಕೆ? ಸೌಖ್ಯ, ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಗರ್ ವಾಪಸಿ ಆಗ್ತಾರ ಅನ್ನುವ ಚರ್ಚೆ ಇವತ್ತು ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಿರೋದು. ಅದ್ರ ಬೆನ್ನಲ್ಲೇ ಈಗ ಏನು ಸಾಕಷ್ಟು ಮನನೊಂದು ಪಕ್ಷವನ್ನ ತರುವಂತವ್ರು ಜಗದೀಶ್ ಶೆಟ್ಟರ್. ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಮೇಲೆ ಕಣ್ಣಿಟ್ಟಿದ್ರು. 6 ಬಾರಿ ಗೆದ್ದಂತವ್ರು 7ನೇ ಬಾರಿ ಸ್ಪರ್ಧೆ ಮಾಡಬೇಕು ಅಂತೇಳಿ ಕಣ್ಣಿಟ್ಟಂತಹ ಜಗದೀಶ್ ಶೆಟ್ಟರ್ಗೆ ಬಿಜೆಪಿ ಹೈಕಮಾಂಡ್ ನಿರಾಶೆಯನ್ನ ಮೂಡ್ತು. ಹೊಸ ಅಭ್ಯರ್ಥಿಗೆ ಇಲ್ಲಿ ಅಂದ್ರೆ ಮನೆ ಹಾಕ್ಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಜಗದೀಶ್ ಶೆಟ್ಟರ್ಗೆ ಇಲ್ಲಿ ಅಂದ್ರೆ ಟಿಕೆಟ್ ಅನ್ನ ಬಿಜೆಪಿ ಹೈಕಮಾಂಡ್ ಕೈ ತಪ್ಪಿತ್ತು. ಅದರ ಹಿನ್ನೆಲೆಯಲ್ಲಿ ಪಕ್ಷದ ಮೇಲೆ ಮುನಿಸಿಕೊಂಡಂತಹ ಜಗದೀಶ್ ಶೆಟ್ಟರ್ ಪಕ್ಷವನ್ನ ತೊರೆಯುತ್ತಾರೆ. ಪಕ್ಷವನ್ನ ತೊರೆದು ಇಲ್ಲಿ ಅಂದರೆ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅಖಾಡಕ್ಕೆ ಧುಮುಕಿ ಇಲ್ಲಿ ಅಂತಂದ್ರೆ ಸ್ಪರ್ಧೆ ಮಾಡ್ತಾರೆ. ಸ್ಪರ್ಧೆ ಮಾಡಿ ಇಲ್ಲಿ ಪರಾಭವ ಸಹ ಇಲ್ಲಿದ್ರೆ ಜಗದೀಶ್ ಶೆಟ್ಟರ್ ಗೆಲ್ತಾರೆ. ಮತ್ತೆ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಇಲ್ಲಿ ಜಗದೀಶ್ ಶೆಟ್ಟರ್ ಆಯ್ಕೆ ಆಗ್ತಾರೆ. ಆದ್ರೆ ಈಗ ಚರ್ಚೆ ಆಗ್ತಾ ಇರೋದು ಏನು ಅಂದ್ರೆ ಮುಂಬರುವ ಲೋಕಸಭಾ ಚುನಾವಣೆಯನ್ನು ಇಟ್ಟುಕೊಂಡು ಜಗದೀಶ್ ಶೆಟ್ಟರ್ ಅವ್ರನ್ನ ಪಕ್ಷಕ್ಕೆ ಕರೆ ತರಬೇಕು ಅಂತೇಳಿ ಬಿಜೆಪಿ ಹೈಕಮಾಂಡ್ ಒಂದು ಪ್ಲಾನ್ ಮಾಡಿದೆ. ಈ ಸಂಬಂಧಪಟ್ಟಂಗೆ ಈಗಾಗಲೇ ಅಂತಂದ್ರೆ ರಮೇಶ್ ಜಾರಕಿಹೊಳಿ ಇರ್ಬೋದು ಮತ್ತು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರನ್ನ ನಡುವೆ ಇಲ್ಲಿ ಅಂದ್ರೆ ಮಾತುಕತೆಯನ್ನ ಮಾಡಲಾಗಿದೆ. ಇದರ ನಡುವೆ ಇಲ್ಲಿ ಅಂದ್ರೆ ದಳಪತಿಗಳಿಗೆ ಒಂದು ಜವಾಬ್ದಾರಿಯನ್ನು ಕೊಡಲಾಗಿದೆ. ಜಗದೀಶ್ ಶೆಟ್ಟರ್ ಅವರನ್ನ ಒಳ್ಳೆ ವಾಪಸ್ ಕರೆದುಕೊಡ್ಬೇಕು ಅಂತೇಳಿ. ಆ ಸಂಬಂಧಪಟ್ಟಂಗೆ ಈಗಾಗಲೇ ಅಂದ್ರೆ ಜಗದೀಶ್ ಶೆಟ್ಟರ್ ನಿನ್ನೆ ಇಲ್ಲಿ HD ಕುಮಾರಸ್ವಾಮಿ ಅವ್ರ ಜೊತೆ ಮತ್ತು ದೇವೇಗೌಡರ ಜೊತೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ರೆ, ಆದ್ರೆ ಬೆನ್ನಲ್ಲೇ ಇವತ್ತು ಹೊಸದು ಮತ್ತೊಂದು ವಿಷಯ ಏನು ಅಂತಂದ್ರೆ ಹಿಂದೆ ಕೇಂದ್ರ ಸಚಿವ ಇಲ್ಲಿ ಅಮಿತ್ ಶಾ ಅವರನ್ನ ಭೇಟಿ ಆಗ್ತಾರೆ ಅನ್ನೋದು ಮಾತು ಸಹ ಇಲ್ಲಿ ಅಂತ ಕೇಳಿ ಬರ್ತವೆ. ಈ ಸಂಬಂಧಪಟ್ಟಂಗೆ ದೆಹಲಿ ಬುಲಾವ್ ಇವತ್ತು ಶೆಟ್ಟರ್ಗೆ ಬಂದಿದೆ. ಇವತ್ತು ಶೆಟ್ಟರ್ ದೆಹಲಿಗೆ ಹಿಂದೆ ಪ್ರಯಾಣ ಬೆಳೆಸ್ತಾರೆ. ಅಮಿತ್ ಶಾ ಅವ್ರ ಜೊತೆ ಸುದೀರ್ಘವಾಗಿ ಮಾತುಕತೆ ನಡೆಸ್ತಾರೆ. ಈಗ ಒಂದ್ ಕಡೆ ಅಂತಾರೆ ಜಗದೀಶ್ ಶೆಟ್ಟರ್ಗೆ ವಿರೋಧ, ಒಂದ್ ಕಡೆ ಅಂತಾರೆ ಜಗದೀಶ್ ಶೆಟ್ಟರ್ ಗರ್ ವಾಪಸಿ ಆಗಿದ್ರೆ ಎಲ್ಲರೂ ಸಹ ಇಲ್ಲಿ ಅಂದ್ರೆ ಸಹಮತವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇರೋರು ಯಾರು ಅಂದಾಗ ಇಲ್ಲಿ ಅಂದ್ರೆ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕ ಅರವಿಂದ್ ಬೆಲ್ಲದ್ ಅವರು ಕಡ್ಡಿ ಮುರಿದಾಗ ಹೇಳಿದ್ರೆ ಅವರನ್ನ ಪಕ್ಷಕ್ಕೆ ಕರೆತರಲಿಕ್ಕೆ ಹೋಗ್ಬೇಡಿ ಅಂತೇಳಿ. ಹೀಗಾಗಿ ಅರವಿಂದ್ ಬೆಲ್ಲದವ್ರನ್ನು ದೆಹಲಿಗೆ ಇವತ್ತು ಬಿಜೆಪಿ ಹೈಕಮಾಂಡ್ ಕರೆಸಿಕೊಂಡಿದೆ. ಅರವಿಂದ್ ಬೆಲ್ಲದ್ ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಈಗಾಗಲೇ ಅಂದ್ರೆ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ರೆ ಅವರ ಜೊತೆಗೆ ಈಗ ಮತ್ತೊಬ್ಬರು ಸೇರ್ಪಡೆ ಆಗ್ತಾರೆ. ಅದೇ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್. ಅವರೆಲ್ಲರೂ ಸೇರಿ ಇಲ್ಲಿ ಅಮಿತ್ ಶಾ ಅವರನ್ನೇ ಮುಂದೆ ಕುಂಡಿಸ್ಕೊಂಡು ಅಮಿತ್ ಶಾ ಜೊತೆ ಒಂದು ಸುದೀರ್ಘವಾದಂತಹ ಮಾತುಕತೆಯನ್ನು ನಡೆಸ್ತಾರೆ. ಒಂದ್ ವೇಳೆ ಇಲ್ಲಿ ಏನು ಜಗದೀಶ್ ಶೆಟ್ಟರ್ ಕೆಲವೊಂದಿಷ್ಟು ಕಂಡೀಷನ್ ಹಾಕಿದ್ರೆ, ಷರತ್ತುಗಳನ್ನ ಹಾಕಿದ್ರೆ, ಆ ಷರತ್ತುಗಳಿಗೆ ಇಲ್ಲಿ ಬಿಜೆಪಿ ಹೈಕಮಾಂಡ್ ಒಪ್ಪಿಕೊಂಡಿದ್ದೆ. ಆದ್ರೆ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಅನ್ನ ಇಲ್ಲಿ ಅಂತಂದ್ರೆ ಕಾಂಗ್ರೆಸ್ಗೆ ರಾಜೀನಾಮೆ ಕೊಡ್ತಾರೆ. ಬಿಜೆಪಿ ಸೇರ್ಪಡೆ ಆಗಲಿದ್ದಾರೆ. ಸೌಖ್ಯ, ಷರತ್ತುಗಳು ಅಂತ ಹೇಳಿದ್ರಿ ಯಲ್ಲಪ್ಪ, ಏನ್ ಷರತ್ತುಗಳು ಅಂತ ಏನಾದ್ರೂ ಮಾಹಿತಿ ಇದೆಯಾ?
ಈಗಾಗಲೇ ಅಂತಂದ್ರೆ ಸೌಖ್ಯ ಏನು ಮುಂಬರುವ ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಕೆಲವೊಂದಿಷ್ಟು ಅಂದ್ರೆ ಮುಂಬರುವ ಲೋಕಸಭಾ ಚುನಾವಣೆಗೆ ಅವರ ಸಂಬಂಧಿ ಮಂಗಳಾ ಅಂಗಡಿ ಅವರಿಗೆ ಇಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ಟಿಕೆಟ್ ಕೊಡುವುದಿಲ್ಲ ಅನ್ನೋ ಮಾತು ಕೇಳಿ ಬರ್ತದೆ. ಆ ವಿಷಯನೂ ಸಹ ಇಲ್ಲಿ ಅಂತಾರೆ ಜಗದೀಶ್ ಶೆಟ್ಟರ್ ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ. ಅವರಿಗೂ ಸಹ ಟಿಕೆಟ್ ಕೊಡಬೇಕು ಮತ್ತು ಈಗ ಮುಂಬರುವ ಇಲ್ಲಿ ಲೋಕಸಭಾ ಚುನಾವಣೆಗೆ ನನಗೂ ಎಲ್ಲರೂ ಟಿಕೆಟ್ ಕೊಡಬೇಕು ಅಂತೇಳಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ಯಾಕಂದ್ರೆ ಕೆಲವೊಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇರೋದು ಈಗ ಒಂದ್ ಕಡೆ ಅಂದ್ರೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಲಿಂಗಾಯತರಿಗೆ ಟಿಕೆಟ್ ಕೊಡಬೇಕು ಅಂತ ಕೇಳಿ ಬರ್ತದೆ. ಹೀಗಾಗಿ ಇಲ್ಲಿ ನನ್ನ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ನನಗೆ ಟಿಕೆಟ್ ಕೊಡಿ, ಇಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಮಂಗಳಾ ಅಂಗಡಿಯವರಿಗೆ ಟಿಕೆಟ್ ಕೊಡಿ ಮತ್ತು ಪಕ್ಷದಲ್ಲಿ ನಮಗೆ ಸರಿಯಾದ ಸ್ಥಾನಮಾನನ್ನ ಕೊಡಿ ಅಂತೇಳಿ ಈ ರೀತಿಯಾದಂತಹ ಹಲವು ಬೇಡಿಕೆಗಳನ್ನ ಇವತ್ತು ಜಗದೀಶ್ ಶೆಟ್ಟರ್ ಇಟ್ಟುಕೊಂಡಿದ್ದಾರೆ. ಒಂದು ಕಡೆ ಇವರೆಲ್ಲಾ ಬೇಡಿಕೆಗಳಿಗೆ ಇವತ್ತು ಏನಾದ್ರು ಅಂತಂದ್ರೆ ಬಿಜೆಪಿ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೆ ಆದ್ರೆ ಒಂದು ವಾರದೊಳಗೆ ಇಲ್ಲಿ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು ಇಲ್ಲಿ ಅಂದ್ರೆ ಇಲ್ಲಿ ಕೈಯನ್ನ ಬಿಟ್ಟು ಕಮಲವನ್ನ ಹಿಡಿಯುವಂತಹ ಸಾಧ್ಯತೆ ಇದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಯಲ್ಲಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗೆ. ರಾಜ್ಯದಲ್ಲಿ ನಿಲ್ಲದ ರಾಮ ಮಂದಿರ ರಾಜಕೀಯ ಜಟಾಪಟಿ. ರಾಮ ಮಂದಿರ ವಿಚಾರಕ್ಕೆ ಸಿದ್ದರಾಮಯ್ಯ ವರ್ಸಸ್ HDD ವಾಗ್ಯುದ್ಧ ಮುಂದುವರಿತಾ ಇದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಪೂರ್ಣವಾಗಿ ನಿರ್ಮಾಣ ಆಗಿಲ್ಲ, ಇದು ಕಾಂಗ್ರೆಸ್ ನಾಯಕರ ವಾದ. ರಾಜಕೀಯ ಲಾಭಕ್ಕೆ ಆತುರವಾಗಿ ರಾಮಲಲ್ಲಾನ ಪ್ರತಿಷ್ಠಾಪಿಸಿದ್ದಾರೆ. ಈಗ ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಹಾಗೂ HDD ವಾಗ್ಯುದ್ಧ ಶುರುವಾಗಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಪೂರ್ಣವಾಗಿ ನಿರ್ಮಾಣ ಆಗಿಲ್ಲ, ರಾಜಕೀಯ ಲಾಭಕ್ಕೋಸ್ಕರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ರಾಮಲಲ್ಲಾನ ಪ್ರತಿಷ್ಠಾಪನೆ ಆತುರವಾಗಾಯ್ತು. ಇದು ಬಿಜೆಪಿಗೆ ತಿರುಗುಬಾಣವಾಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ರಾಮನ ಬಗ್ಗೆ ಒಬ್ಬೊಬ್ರು ಕೂಡ ಒಂದೊಂದು ರೀತಿಯಲ್ಲಿ ಹೇಳ್ತಿದ್ದಾರೆ, ಒಂದೊಂದು ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಹಾಸನದಲ್ಲಿ ಕೌಂಟರ್ ಕೊಟ್ಟಿದ್ದಾರೆ HD ದೇವೇಗೌಡರು. ನನ್ನ ಹೆಸರಲ್ಲೇ ಶಿವ ಅಂತ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಅದಕ್ಕೂ ಕೂಡ HD ದೇವೇಗೌಡರು ಟೀಕೆಯನ್ನ ಮಾಡಿದ್ದಾರೆ. ನಾವು ನೋಡ್ತಾ ಇರತಕ್ಕಂಥ ಶ್ರೀರಾಮಚಂದ್ರ ಅವರು ಎಲ್ಲ ಜನಾಂಗದವ್ರಿಗೂ ಕೂಡ ಸರ್ವ ಜನಾಂಗ ಎಲ್ಲರಿಗೂ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಿದ. ಅದಕ್ಕೋಸ್ಕರ ರಾಮರಾಜ್ಯ ಆಗ್ಬೇಕು ಅಂತ ರಾಮರಾಜ್ಯ ಅಂತ ಯಾಕೆ ಪ್ರೀತಿ ಶ್ರೀರಾಮಚಂದ್ರನ ಕಾಲದಲ್ಲಿ ಎಲ್ಲರೂ ಸುಖಿಯಾಗಿದ್ರು ಅಂತ ಅನ್ನೋ ಕಾರಣಕ್ಕೋಸ್ಕರ ರಾಮರಾಜ್ಯ ಆಗಬೇಕು, ಎಲ್ಲರಿಗೂ ಸಮಾನವಾಗಿ ಕಾಣ್ತಾ ಇದ್ರು ಅನ್ನೋ ಕಾರಣಕ್ಕೋಸ್ಕರ ರಾಮರಾಜ್ಯ ಆಗಬೇಕು. ಅದಕ್ಕೋಸ್ಕರ ಈ ಸಂವಿಧಾನದಲ್ಲಿ ಏನು ಹೇಳ್ತದೆ ಅದು ಬಹಳ ಮುಖ್ಯ. ಏನೇ ಅವರು ರಾಜಕೀಯಕ್ಕೋಸ್ಕರ ಏನೇನು ಮಾಡ್ತಾರೆ ಅದು ಅಪ್ರಸ್ತುತ. ನಾವು ನೋಡ್ತಾ ಇರತಕ್ಕಂಥ ರಾಮಚಂದ್ರ ಒಂದೊಂದು ಹೇಳ್ತಾರೆ. ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಗೌರವಾನ್ವಿತ ರಾಜಣ್ಣವರು ನಾನು ಗಾಂಧಿರಾಮನ್ನ ನಿನ್ನೆ ಪೂಜೆ ಮಾಡಿದೆ ಅಂತ ಹೇಳ್ತಾರೆ. ಅವರೂರಲ್ಲೇ ಅದೊಂದು ದೇವಸ್ಥಾನದಲ್ಲಿ ಹೋಗಿ ಹೋಮ ಹವನ ಎಲ್ಲ ಮಾಡಿ. ಇನ್ನೊಬ್ರು ನಾನು ಶಿವ, ಸಿದ್ದರಾಮಯ್ಯ ರಾಮ ಅಂತ ಹೇಳಿ ಹೇಳುವಂಥದ್ದು ಇದ್ದಾರೆ. ಹೀಗೆ ಓನ್ಲಿ ಒನ್ ರಾಮ, ಅದು ದಶರಥನ ಮಗ. ಆ ಒಬ್ಬ ರಾಮನ ಬಗ್ಗೆ ಅನೇಕ ಕಡೆ ದೇವಸ್ಥಾನ ಕಟ್ಟಿರ್ಬೋದು. ಎಲ್ಲೇ ಎಷ್ಟೇ ದೇವಸ್ಥಾನ ಕಟ್ಟಿದ್ರು there is only one Rama, that is the son of Dasharatha, ಕೌಶಲ್ಯ ಮಗ. ಆ ರಾಮನ ಬಗ್ಗೆ ನಾವು ಮೊನ್ನೆ ಹೋಗಿದ್ದು ಸತ್ಯ. ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಗೌರವಾನ್ವಿತ ರಾಜಣ್ಣವರು ನಾನು ಗಾಂಧಿರಾಮನ್ನ ನಿನ್ನೆ ಪೂಜೆ ಮಾಡಿದೆ ಅಂತ ಹೇಳ್ತಾರೆ. ಅವರೂರಲ್ಲೇ ಅದೊಂದು ದೇವಸ್ಥಾನದಲ್ಲಿ ಹೋಗಿ ಹೋಮ ಹವನ ಎಲ್ಲ ಮಾಡಿ. ಇನ್ನೊಬ್ರು ನಾನು ಶಿವ, ಸಿದ್ದರಾಮಯ್ಯ ರಾಮ ಅಂತ ಹೇಳಿ ಹೇಳುವಂಥದ್ದು ಇದ್ದಾರೆ. ಹೀಗೆ
ಓನ್ಲಿ ಒನ್ ರಾಮ, ಅದು ದಶರಥನ ಮಗ. ಆ ಒಬ್ಬ ರಾಮನ ಬಗ್ಗೆ ಅನೇಕ ಕಡೆ ದೇವಸ್ಥಾನ ಕಟ್ಟಿರ್ಬೋದು. ಎಲ್ಲೇ ಎಷ್ಟೇ ದೇವಸ್ಥಾನ ಕಟ್ಟಿದ್ರು, there is only one Rama, that is the son of Dasharatha, ಕೌಶಲ್ಯ ಮಗ. ಆ ರಾಮನ ಬಗ್ಗೆ ನಾವು ಮೊನ್ನೆ ಹೋಗಿದ್ದು ಸತ್ಯ. ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಗೌರವಾನ್ವಿತ ರಾಜಣ್ಣವರು, ನಾನು ಗಾಂಧಿರಾಮನ್ನ ನಿನ್ನೆ ಪೂಜೆ ಮಾಡಿದೆ ಅಂತ ಹೇಳ್ತಾರೆ. ಅವ್ರ ಊರಲ್ಲೇ ಯಾವುದೋ ಒಂದು ದೇವಸ್ಥಾನದಲ್ಲಿ ಹೋಗಿ ಹೋಮ ಹವನ ಎಲ್ಲ ಮಾಡಿ. ಇನ್ನೊಬ್ರು ಎಸ್, ರಾಮ ರಾಜಕೀಯ ಮತ್ತಷ್ಟು ಮುಂದುವರೆದಿದೆ. ಅದರಲ್ಲೂ ಕೂಡ ಈಗ HD ದೇವೇಗೌಡರು ಮತ್ತೊಂದು ಕಡೆ ಮಾತನಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಏನು ಹೇಳ್ತಾ ಇದೆ ರಾಮ ರಾಜಕೀಯ ಅಂತೇಳಿ, ಅದೆಲ್ಲದ್ರ ಬಗ್ಗೆ ಕೂಡ ಸ್ಪಷ್ಟನೆ ಕೊಡ್ತೀನಿ ಅಂತ ಮಾತನಾಡಿದ್ದಾರೆ. ಅಂದರೆ ರಾಮ ರಾಜಕೀಯ, ಒಂದು ಕಡೆ ಶಿವ ಅಂತೇಳಿ ನನ್ನ ಹೆಸರಲ್ಲೇ ಶಿವ ಇದ್ದಾನೆ ಅಂತ ಶಿವಕುಮಾರ್ ಹೇಳ್ತಾರೆ ಅಂತ ಹೇಳಿದ್ದಾರೆ.